ಕಲಬುರಗಿ ಜಿಲ್ಲೆಯ ಕಮಲಾಪುರ ಪಟ್ಟಣದ ಪಿಎನ್ ರೆಡ್ಡಿ ಹೋಂಡಾ ಶೋರೂಮ್ನಲ್ಲಿ ಆಯೋಜಿಸಿದ ನೂತನ ದ್ವಿಚಕ್ರ ವಾಹನ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಮತ್ತು ಅನೇಕ ಸಾರ್ವಜನಿಕರು ಭಾಗವಹಿಸಿದರು. ಕಮಲಾಪುರದಲ್ಲಿನ ಪಿಎನ್ ರೆಡ್ಡಿ ಹೋಂಡಾ ಶೋರೂಮ್ನಲ್ಲಿ 3 ಹೊಸ ಬೈಕ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ ಬಿಡುಗಡೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲಾಯಿತು. ನ್ಯೂ ಹೋಂಡಾ ಶೈನ್ 100, CB ಹಾರ್ನೆಟ್ 125 ಹಾಗೂ ಆಕ್ಟಿವಾ 110 ಆನಿವರ್ಸರಿ ಎಡಿಷನ್ ಎಂಬ 3 ಹೊಸ ವಾಹನಗಳನ್ನು ಮುಖಂಡರು ಮತ್ತು ಶೋರೂಮ್ನ ಮಾಲೀಕರು ಸಿಬ್ಬಂದಿಗಳು ಬಿಡುಗಡೆಯನ್ನು ಮಾಡಿದರು. ಅಮೃತದಿಂದ ಉದ್ಘಾಟನೆಯನ್ನಾಗ್ತಾ ಇದೆ. ಬಹಳ ಅದ್ಭುತವಾದ ಈ ಒಂದು ಸುಂದರವಾದ ಕಾರ್ಯಕ್ರಮ. ಅಂಬರೀಶ್ ಅಲ್ಲಚ್ರಿ ನೋಡಿ ಹಚ್ರಿ. ನಮ್ಮ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಆಗಿರುವಂತಹ ಗುರುಪ್ರಸಾದ್ ರಾಮ್ಪುರ್. ಈ ಸಂದರ್ಭದಲ್ಲಿ ಶೋರೂಮ್ ಸಿಬ್ಬಂದಿಗಳು ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿದರು. ಇಲ್ಲಿ ಪಿಎನ್ ರೆಡ್ಡಿ ಹೋಂಡಾ ಶೋರೂಮ್ 2003ರಿಂದ ಎಲ್ಲ ಗ್ರಾಹಕರಿಗೆ ಒಳ್ಳೆ ರೀತಿಯಿಂದ ಸರ್ವಿಸ್ ಕೊಡ್ತಾರೆ. ಮತ್ತು ಏನೇ ಪ್ರಾಬ್ಲಮ್ ಆದ್ರೂ ಅಲ್ಲಿ ಹೆಚ್ಚಿಗಿಂತ ಅವತ್ತೇ ಸರ್ವಿಸ್ ಕೊಡ್ತಾರೆ. ಆಯಿತು ಎಲ್ಲ ಗ್ರಾಹಕರಿಗೆ ಚಲೋದಿಂದ ಇದು ಎಲ್ಲ ಒಳ್ಳೆ ರೀತಿಯಿಂದ ಕೊಡ್ತಾರೆ. 2013 ಆಲ್ಮೋಸ್ಟ್ ನಾವು ಗಾಡಿ ಬರ್ತೀವಿ 30 ಕಿಲೋಮೀಟರ್. ಅಂದ್ರೆ ಇಲ್ಲಿ ಕಸ್ಟಮರ್ ಕೇರ್ನ ಸೆಲೆಕ್ಟ್ ಮಾಡ್ತಾರೆ. ಆಯಿತು ಗಾಡಿಗಳು ಕೊಡೋದಲ್ಲಿ ಯೂಸ್ ಮಾಡೋದಲ್ಲಿ ಯಾವ್ದು ಹೊಸ ಗಾಡಿ ಬಂದು ಯಾವ್ದು ಮೈಲೇಜ್ ನಮ್ಮ ಲೆವೆಲಿಗೆ ಯಾವ ಗಾಡಿ ಕರೆಕ್ಟ್ ಸೂಟ್ ಆಗ್ತದೆ ಎಲ್ಲ ಅದ್ರ ಬಗ್ಗೆ ಸರಿಯಾಗಿ ಹೇಳ್ತಾರೆ. ಹಾಗಾಗಿ PN ರೆಡ್ಡಿ ಕಮಲಾಪುರದಾಗ ಏನದಲ್ಲ ಆಲ್ಮೋಸ್ಟ್ ಜನ ಇಲ್ಲಿ ಬಂದು ಗಾಡಿಗಳು ಹೋಗಿದ್ದಾರೆ. ನೀವು ಇಲ್ಲಿ ಬಂದು ತಗೋಬೇಕಂತ ಹೇಳ್ತಾರೆ. ನಮ್ಮ ಹೆಸರು ಸಂಜೀವ್ ರೆಡ್ಡಿ ಅಂತ ಹುಮ್ನಾಬಾದ್ನಿಂದ ಬಂದಿದ್ದೀವಿ. ನಂಬರ್ 1 ಸರ್ವಿಸ್ ಕೊಡ್ತಾರೆ ಇಲ್ಲಿ. ಯಾವಾಗಲೂ ಬರ್ತೀವಿ ನಾವು. ಏನೇ ಗಾಡಿ ಪ್ರಾಬ್ಲಮ್ ಇದ್ದರೆ ಎಲ್ಲ ಕಂಟಿನ್ಯೂ ಮಸ್ತ್ ಮಾಡ್ತಾರೆ ಇಲ್ಲಿ. ನಂಬರ್ 1 ಮಾಡ್ತಾರೆ ಇಲ್ಲಿ ಎಲ್ಲ ಸರ್ವಿಸ್. ನಂಬರ್ ಇಲ್ಲ ಸರ್ವಿಸ್ ಕೂಡ ಚೆನ್ನಾಗಿ ಕೊಡ್ತಾರೆ. ನಾವು ಗಾಡಿ ವೀಲ್ ಹಾಕಿಸ್ತೀವಿ, ಟೀ ಶರ್ಟ್ ಹಾಕಿಸ್ತೀವಿ. ನಮ್ಮ ಹೆಸರು ಆಕಾಶ್ ಅಂತ. ನಾವು ಹುಮ್ನಾಬಾದ್ ತಾಲೂಕು ಬೀದರ್ ಡಿಸ್ಟಿಕ್ಕು. ಯಾವುದೇ 2 ವೀಲರ್ ಬೈಕ್ ಒಂದು 10 ವರ್ಷದಿಂದ ನಾವು ಇಲ್ಲಿ ಸರ್ವಿಸು ಏನೇ ಗಾಡಿ ಟೆಕ್ನಿಕಲ್ ಇಶ್ಯೂ ಇದ್ದರೂ ಏನೇ ಪ್ರಾಬ್ಲಮ್ ಇದ್ದರೂ ನಾವು ಇದು PN ರೆಡ್ಡಿ ಹೋಂಡಾ ಶೋರೂಮ್ ಕಮಲಾಪುರ ಹೊತ್ತಿಂದ ನಾವು ಯಾವುದೇ ತೊಂದರೆ ನೈಟ್ ಆಗಲಿ ಯಾವ ರೀತಿಯಿಂದ ತೊಂದರೆ ಆದ್ರೂ ಟೆಕ್ನಿಕಲ್ ಇಶ್ಯೂ ಇದ್ದರೂ ನಮಗೆ ಯಾವಾಗಲೂ ಕೆಲಸ ರಿಪೇರಿ ಮಾಡಿ ಕಳಿಸಿರ್ತಕ್ಕಂಥ ಶೋರೂಮ್ನು ಒಂದು 10-12 ವರ್ಷದಿಂದ ನಮ್ಗೆ ಇದು ಶೋರೂಮ್ದು ಕನ್ಸಲ್ಟ್ ಇದೆ. ಹುಮ್ನಾಬಾದ್ ತಾಲೂಕದಾಗ ಎಲ್ಲೂ PN ರೆಡ್ಡಿ ಹೋಂಡಾ ಶೋರೂಮ್ನಿಂದ ನಮ್ಮದು 100-150 ಬೈಕು ನಮ್ಮಿಂದ ಇಶ್ಯೂ ಆಗಿರತಕ್ಕಂಥದ್ದು. ಏನೇ ಪ್ರಾಬ್ಲಮ್ ಆಗಿಲ್ಲ. ಯಾವುದೇ ಬೈಕು ಸರ್ವಿಸ್ ಆಗಲಿ ಏನೇ ಗಾಡಿ ಪ್ರಾಬ್ಲಮ್ ಇದ್ದರೂ ಇಮಿಡಿಯೇಟ್ಲಿ ಆಗಿ ನಮಗೆ ಕ್ಲಿಯರ್ ಮಾಡಿಸ್ಕೊಟ್ಟಿರ್ತಾರೆ. ಇವತ್ತಿನ ದಿನ PN ರೆಡ್ಡಿ ಹೋಂಡಾ ವತಿಯಿಂದ 3 ಹೊಸ ಗಾಡಿಗಳನ್ನು ಲಾಂಚ್ ಮಾಡಿದ್ದೇವೆ. ಅದರೊಳಗೆ ಮೊದಲನೇದಾಗಿ ಶೈನ್ 100 ALX ಅಂತ ಹೇಳಿ ಬಂದಿದೆ. ಅದಕ್ಕೆ ಸ್ಪೆಷಲ್ ಏನಂತಂದ್ರೆ ಅದರದ್ದು ಡಿಜಿಟಲ್ ಮೀಟ್ರು ಮತ್ತು ಉದ್ದನೇ ಆಗಿರ್ತಕ್ಕಂಥ ಸೀಟು. ಅದು 100cc ಬೈಕ್ ಆಗಿರ್ತದೆ. ಅದು ಸುಮಾರು 80ರಿಂದ 85 ಕಿಲೋಮೀಟರ್ ತನಕ ಮೈಲೇಜ್ ಕೊಡ್ತಕ್ಕಂಥ ಬೈಕು. ಇದಕ್ಕೆ ಮೀಟರ್ ಡಿಸ್ಪ್ಲೇ ಹೊಂದಿರ್ತಕ್ಕಂಥದ್ದು. ಇದು 1ನೇ ಗಾಡಿ ಅದ. ಇನ್ನು 2ನೇದಾಗಿ ಸ್ಪೋರ್ಟ್ಸ್ ಬೈಕ್ ಅಂತಂದರೆ ಇಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸ್ಪೋರ್ಟ್ಸ್ ಬೈಕು. ಅದು CB ಹಾರ್ನೆಟ್ 125 ಅಂತದೆ. ಇದು 125cc ಸಿಂಗಲ್ ABS ಬ್ರೇಕನ್ನು ಹೊಂದಿರತಕ್ಕಂಥದ್ದು. ಇದಕ್ಕೆ ವಿಶೇಷತೆ ಏನಂತಂದ್ರೆ ಕಟ್ ಶೀಟ್ ಬಂದಿರತಕ್ಕಂಥದ್ದು. ಇನ್ನು 2ನೇದಾಗಿ ಇದು ಕೂಡ 40-50 ಮೈಲೇಜ್ ಕೊಡ್ತಕ್ಕಂಥದ್ದು. ಇದರಲ್ಲಿ ವಿಶೇಷತೆ ಏನಂತಂದರೆ LED ಲೈಟನ್ನು ಅಳವಡಿಸಲಾಗಿದೆ. ಇದು ಟೋಟಲಿ LED ಲೈಟನ್ನು ಅಳವಡಿಸಲಾಗಿದೆ. ಹೆಡ್ಲೈಟ್ ಆಗಲಿ, ಇಂಡಿಕೇಟರ್ ಆಗಲಿ, ಟೇಲ್ ಲೈಟ್ ಆಗಲಿ, ಇವೆಲ್ಲ ಲೈಟ್ಗಳನ್ನು LED ಕೂಡಿರ್ತಕ್ಕಂಥದ್ದು. ಇನ್ನು 3ನೇ ವಿಶೇಷ ವಾಹನ ಏನಂತಂದರೆ ಆಕ್ಟಿವಾ ರಿಲೀಸ್ ಆಗಿ ಇಲ್ಲಿಗೆ 25 ವರ್ಷಗಳ ಹೊಂದಿದೆ. ಇದರಿಂದ ಇಲ್ಲಿ ಏನಪ್ಪ ಅಂತಂದ್ರೆ ಆ ವಾಹನವನ್ನು ಆನಿವರ್ಸರಿ ಎಡಿಷನ್ ಅಂತಕ್ಕಂಥ ಒಂದು ವಾಹನ ಇವತ್ತು ಲಾಂಚ್ ಮಾಡಿದ್ದೇವೆ. ಅದರ ಜೊತೆಯಲ್ಲಿ PN ರೆಡ್ಡಿ ಹೋಂಡಾ ಶೋರೂಮ್ನ ವತಿಯಿಂದ ಪ್ರತಿನಿತ್ಯ ಎಕ್ಸ್ಚೇಂಜ್ ಆಫರ್ಗಳು ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ
ಮುತ್ತೂಟ್ ಮತ್ತು ಬಜಾಜ್ ಫೈನಾನ್ಸ್ಗಳು ಹಾಗೂ ಶ್ರೀ ಸಮರ್ಥ್ ಲೀಸಿಂಗ್ ಅಂತಕ್ಕಂಥ ಫೈನಾನ್ಸ್ಗಳು ಇಲ್ಲಿ ಲೋನ್ ಫೆಸಿಲಿಟಿ ಇದ್ದಿರುತ್ತದೆ. ಅದೇ ರೀತಿಯಾಗಿ ಎಕ್ಸ್ಚೇಂಜ್ ಆಫರ್ ಆಗಲಿ ಸರ್ವಿಸ್ ಆಗಲಿ ಎಲ್ಲ ಒಳ್ಳೆ ರೀತಿ ಇರ್ತದೆ. ಆದಷ್ಟು ಕಮಲಾಪುರ ಗ್ರಾಮೀಣ ಭಾಗದ ಹಾಗೂ ಗುಲ್ಬರ್ಗ ಗ್ರಾಮೀಣ ಭಾಗದ ಎಲ್ಲರೂ ಒಂದು ಇದರ ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ವಿನಂತಿಸ್ಕೊಳ್ತೇವೆ. 2013ರಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಇವತ್ತು 2020ರಲ್ಲಿ ಒಂದು ಹೆಮ್ಮರವಾಗಿದೆ. ಈಗಾಗಲೇ ಸದ್ಯಕ್ಕೆ ಮಾತಾಡ್ತಾ ಸಂಸ್ಥೆ ಮಾಲೀಕರು ಕೂಡ ಹೇಳ್ತಾ ಇದ್ರು, ಆಮೇಲೆ ಸಬ್ಸ್ಕ್ರೈಬ್ ಮಾತಾಡ್ತಾ ಇರ್ತಾರೆ. ಇವತ್ತು ನೂತನವಾಗಿ ತಾಲೂಕಾದ್ರು ಕೂಡ ಇವತ್ತು ಯಾವುದೋ ಕಾಲಕ್ಕೆ ತಾಲೂಕಾದಂಥ ಸೇಡಾದಿಂದ, ಚಿತ್ತಾಪುರದಿಂದ, ಬಸವಕಲ್ಯಾಣದಿಂದ ಎಲ್ಲ ಕಡೆಯಿಂದ ಭಾಗದ ಗ್ರಾಹಕರು ಬಂದು ಇಲ್ಲಿ ಒಂದು ವೆಹಿಕಲ್ ತಗೋತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಕೊಡ್ತಕ್ಕಂಥ ಒಂದು ಸೇವೆ ಅಂತ ಒಂದು ದೊಡ್ಡ ತಾಲೂಕಿನಲ್ಲಿ ದೊಡ್ಡ ಡೀಲರ್ಗಳಿಗೆ ಕಾಂಪಿಟೇಷನ್ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ಇವತ್ತು ಬೆಳೆದಿರ್ತದೆ ನಮ್ಮ ಕಮಲಾಪುರದಲ್ಲ ಹೆಮ್ಮೆಪಡ್ತಕ್ಕಂಥ ವಿಷಯ. ಈ ಸಂಸ್ಥೆಯ ಜೊತೆಗೆ ನನ್ನ ಒಡನಾಟ ನಿಶ್ಚಿತಿದೆ. ನಾನು ಕೂಡ ನಾನು ಕ್ಲಾಸ್ನಲ್ಲಿ ಒಂದು ರಿಟೈರ್ ಮನೆಯಲ್ಲಿದ್ದೆ. ಅಲ್ಲೇ ಕ್ಷೇತ್ರದಲ್ಲಿ ಅವಾಗಿನ ಅತಿ ಒಳ್ಳೆಯ ಸೌಮ್ಯ ಸ್ವಭಾವದ ಎಲ್ಲ ರೀತಿಯಲ್ಲಿ ಒಳ್ಳೆಯ ಅವಿನಾಭಾವಗಳನ್ನ ಇಟ್ಕೊಂಡು ಈ ಸಂಸ್ಥೆ ಇವತ್ತು ಈ ಎಷ್ಟು ಬೆಳೆಯಲಿಕ್ಕೆ ಬಂದ್ರೆ ಇವತ್ತಿನ ಮಾಲೀಕರಾದಂತೂ ಸಾಕಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ಬೋದು. ನಿರ್ವಹಣೆ ಮಾಡ್ತಕ್ಕಂಥ ಸ್ವತಂತ್ರವಾಗಿ ನಡೆಸ್ಕೊಂಡು ಹೋಗಿ ಇವತ್ತಿನ ಆಗೋದಿಲ್ಲ. ನಾವು ಇವತ್ತು ಕೊಟ್ಟಿದ್ದೀವಿ, ಅದು ನೀರೇ ಬೆಳೆಸ್ಕೊತೀವಿ. ಇವತ್ತಿನ ದಿನ ಏನಾಗ್ಯದಂದ್ರೆ ಇವತ್ತು ಬಂಗಾರ ಪತ್ತಿಗೆ ಒಂದು ಜೋಡಿ ಕಟ್ಟಿ ಕೇಳಿಲ್ಲ. ದಿನ ಒಂದು ಬಂಗಾರ ಮೊಟ್ಟೆ ತಗೋತಕ್ಕಂಥ ವಿಚಾರ ಯಾರಿಗಿಲ್ಲ. ಕೋಳಿ ಕುರಿತಕ್ಕಂಥ ಇವತ್ತಿನ ದಿನ ಬಹಳ ಜನರಲ್ಲಿ ಆ ಭಾವನೆ ಮೂಡಿಯಲ್ಲ. ಆದರೂ ಕೂಡ ಈ ಸಂಸ್ಥೆಗಳು ಪ್ರತಿ ಸಂಸ್ಥೆಯಲ್ಲಿ ನಾವು ಬೆಳೆಯಬೇಕಂತ ಹೇಳಿ ಈ ಸಂಸ್ಥೆ ಸಿದ್ಧತೆ ತುಂಬಾ ಸಂತೋಷದ ವಿಷಯ. ಈಗಾಗಲೇ ನಾವು ಮಾತಾಡ್ತಾ ಹೀರೋ ಹೋಂಡಾ ಮುಂಚೆ ನಮ್ಮ ಕಾಲದಲ್ಲಿ ಅವಾಗೆಲ್ಲ ಹೀರೋ ಹೋಂಡಾ ಇತ್ತು. ಈಗ ಹೀರೋ ಮತ್ತು ಹೋಂಡಾ ಎರಡು ಬೇರೆ ಬೇರೆ ಆದ ನಂತರ ಅವರಲ್ಲಿ ಇವರಲ್ಲಿ ಒಂದು ಒಡಂಬಡಿಕೆ ಆಗಿತ್ತು ಅಂತ ಅದರ ಮುಖಾಂತರ ಇವರು ಯಾವುದು 100cc ವೆಹಿಕಲ್ ಇವ್ರು ಮಾಡುವಂಗಿರ್ಲಿಲ್ಲ ಅಂತ ಅವರು 20cc ಮಾಡುವಂಗಿರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗ ಅವರೆಲ್ಲ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೈಜನಾಥ್ ತಡ್ಕಲ್, ಗುರುಮಾಟ್ರು, ಡಾಕ್ಟರ್ ತೀರ್ಥ ಕುಮಾರ್ ಬೆಳಕೋಟ, ಅಬ್ದುಲ್ ಸತ್ತಾರ್, ಸಂತೋಷ್ ರಾಂಪುರೆ, ಮಾಲೀಕರಾದ ತಿಪ್ಪಾರೆಡ್ಡಿ, ಅಶೋಕ್ ಗೌರೆ ಹಾಜರಿದ್ದರು. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ್.